ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 21/3/2024 ಪ್ರಚಲಿತ ವಿದ್ಯಮಾನಗಳ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನ ಡಿಸ್ಕಸ್ ಮಾಡೋಣ. ಇದೆಲ್ಲ ದಿನಪತ್ರಿಕೆ ಮತ್ತು ಇಂಟರ್ನೆಟ್ನ ಸಹಾಯದಿಂದ ಪಡೆದಿರತಕ್ಕಂಥ ಪ್ರಶ್ನೆಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗ್ಬೋದು. ಹಾಗಾಗಿ ನೋಟ್ಸ್ ಕೂಡ ಮಾಡ್ಕೊಳ್ಳಿ. ಜೊತೆಗೆ PDF ನೋಟ್ಸ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ. ಇನ್ನು ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಬೇಕು ಅಂದ್ರೆ 70 ರೂಪಾಯಿಗೆ ಅವೈಲೇಬಲ್ ಇದೆ. ಸಾಫ್ಟ್ ಕಾಪಿಯನ್ನ ನೀವು ಫೋನ್ ಪೇ ಐಡಿ, ಗೂಗಲ್ ಪೇ ಐಡಿ, ಪೇಟಿಎಂ ಐಡಿ ಇಲ್ಲಿದೆ. ಸೊ ಪೇಮೆಂಟ್ ಅನ್ನು ಮಾಡಿ sbk1857@gmail.com ಗೆ ಕಳಿಸ್ಕೊಡಿ. ಅಲ್ಲಿ ನಿಮಗೆ ಈ ಒಂದು ಸಾಫ್ಟ್ ಕಾಪಿಯನ್ನ ಕಳಿಸ್ಕೊಡ್ಲಾಗುತ್ತೆ. 70 ರುಪೀಸ್ ಅನ್ನ ಪೇ ಮಾಡಿದ್ರೆ ನಿಮಗೆ 12 ತಿಂಗಳ ಪ್ರಚಲಿತ ವಿದ್ಯಮಾನಗಳ ಡೀಟೇಲ್ MCQಗಳು, ಅದ್ರ ಜೊತೆಗೆ ಒನ್ ಲೈನರ್ಗಳ 500 ಕ್ವಶನ್ಗಳ ಒನ್ ಲೈನರ್ಗಳು ಎರಡರ ಬಂಡಲ್ ಕೂಡ ಅವೈಲೇಬಲ್ ಇದೆ. ಇವಾಗ 70 ರೂಪಾಯಿಗೆ ಮಾತ್ರ ಆಫರ್ ಇರೋದ್ರಿಂದ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಪ್ರಸಾರ ಭಾರತಿ ಇದರ ಹೊಸ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂತವರು, ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ. ಸರಿಯಾದ ಉತ್ತರ ನವನೀತ್ ಕುಮಾರ್ ಸೆಹಂಗಲ್ ಅಂತ, ನಿವೃತ್ತ IAS ಅಧಿಕಾರಿ ಇವರು. ನವನೀತ್ ಕುಮಾರ್ ಸೆಹಂಗಲ್ ಅವರು ಪ್ರಸಾರ ಭಾರತೀಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. 4 ವರ್ಷಗಳಿಂದ ಈ ಹುದ್ದೆ ಖಾಲಿಯಾಗಿತ್ತು. ಸೂರ್ಯಪ್ರಕಾಶ್ ಅವರ ಅಧಿಕಾರಾವಧಿ ಫೆಬ್ರವರಿ 2020 ಕೊನೆಗೊಂಡಿತ್ತು. ಅವರು ಈ ಒಂದು ಪ್ರಸಾರ ಭಾರತೀಯ ಕೊನೆಯ ಅಧ್ಯಕ್ಷರಾಗಿದ್ದರು. 4 ವರ್ಷಗಳ ನಂತರ ಆ ಸ್ಥಾನಕ್ಕೆ ಈಗ ಸೆಹಗಲ್ ಅವರು ಬಂದಿರ್ತಾರೆ. ಪ್ರಸಾರ ಭಾರತಿ ಭಾರತದ ಅತಿದೊಡ್ಡ ಸಾರ್ವಜನಿಕ ಪ್ರಸಾರ ಸಂಸ್ಥೆಯಾಗಿದ್ದು 1997ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು. ಮಹಿಳಾ ಪ್ರೀಮಿಯರ್ ಲೀಗ್ ನ 2ನೇ ಋತುವಿನ ಪ್ರಶಸ್ತಿಯನ್ನ ಯಾವ ತಂಡ ಗೆದ್ದಿದೆ? ಸೊ WPL ಅಂತ ಕರಿತೀವಿ, ವುಮೆನ್ ಪ್ರೀಮಿಯರ್ ಲೀಗ್. IPL ಮಾದರಿಯಲ್ಲೇ ನಮ್ಮ ದೇಶದಲ್ಲಿ ಮಹಿಳಾ ಕ್ರಿಕೆಟಿಗರಿಗೆ ನಡೆಸಲಾಗುವಂತಹ ಟೂರ್ನಮೆಂಟ್ ಇದು. ರೀಸೆಂಟ್ ಆಗಿ 2ನೇ ಆವೃತ್ತಿ ಕಂಪ್ಲೀಟ್ ಆಯಿತು. ಇದನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದುಕೊಂಡಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ಪ್ರೀಮಿಯರ್ ಲೀಗ್ 2ನೇ ಋತುವಿನ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದಂತ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ 8 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫ್ರಾಂಚೈಸಿ ಲೀಗ್ ನ ಮೊದಲ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಜೊತೆಗೆ RCB ತಂಡದ ಅಲಿಸಾ ಪೆರ್ರಿ ಅವರು ಆರೆಂಜ್ ಕ್ಯಾಪ್ ಅನ್ನ ಪಡ್ಕೊಂಡ್ರೆ, ಅತಿ ಹೆಚ್ಚು ರನ್ ಗಳಿಸಿದವರಿಗೆ ಆರೆಂಜ್ ಕ್ಯಾಪ್ ಅನ್ನ ಕೊಡ್ತಾರೆ. ಇನ್ನು ಅತಿ ಹೆಚ್ಚು ವಿಕೆಟ್ ಪಡೆದ ಶ್ರೇಯಾಂಕ ಪಾಟೀಲ್ ಅವರು, ಇವರು ಕೂಡ RCB ಅವರು, ಇವರು ಪರ್ಪಲ್ ಕ್ಯಾಪ್ ಅನ್ನ ಗೆದ್ದಿರ್ತಾರೆ. ಇತ್ತೀಚೆಗೆ GI ಟ್ಯಾಗ್ ಪಡೆದಂತಹ ಮಜುಲಿ ಮಾಸ್ಕ್ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ? ಇಂಪಾರ್ಟೆಂಟ್ ಪ್ರಶ್ನೆ. ಸರಿಯಾದ ಉತ್ತರ ಅಸ್ಸಾಂ. ಭಾರತ ಸರ್ಕಾರ ಇತ್ತೀಚೆಗೆ ಅಸ್ಸಾಂನ ಮಜುಲಿ ಮಾಸ್ಕ್ಗೆ ಭೌಗೋಳಿಕ ಸೂಚಕ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ನೀಡಿದೆ. ಮಜುಲಿ ರಾಜ್ಯವು ಶತಮಾನಗಳಿಂದ ಕಲೆ, ಸಂಸ್ಕೃತಿ, ಸಂಪ್ರದಾಯದ ವಿಶೇಷ ಭಂಡಾರವಾಗಿದೆ. ದುರ್ಗಾ ಪೂಜೆಯಂತ ಹಬ್ಬಗಳಲ್ಲಿ ಈ ಮುಖವಾಡವನ್ನ ಹೆಚ್ಚಾಗಿ ಬಳಸಲಾಗುತ್ತೆ. GI ಟ್ಯಾಗ್ ಅನ್ನೋದೊಂದು ವಿಶೇಷವಾದ ಟ್ಯಾಗ್ ಆಗಿದ್ದು, ಇದು ನಿರ್ದಿಷ್ಟ ಭೌಗೋಳಿಕ ಸ್ಥಳದಿಂದ ಉತ್ಪತ್ತಿಯಾಗುವ ಉತ್ಪನ್ನಗಳನ್ನ ಗುರುತಿಸೋದಕ್ಕೆ ಬಳಸುವಂತಹ ಅಂತಾರಾಷ್ಟ್ರೀಯ ಸೂಚಕವಾಗಿದೆ. ರಷ್ಯಾಕ್ಕೆ ಭಾರತದ ಹೊಸ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಆಯ್ಕೆಗಳನ್ನು ನೋಡ್ಕೊಳ್ಳಿ. ಸರಿಯಾದ ಉತ್ತರ ವಿನಯ್ ಕುಮಾರ್ ಅವರು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ದೇಶದ ಹಿರಿಯ ರಾಜತಾಂತ್ರಿಕ ವಿನಯ್ ಕುಮಾರ್ ಅವರನ್ನ ರಷ್ಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಿಸಿದ್ದಾರೆ. ವಿನಯ್ ಕುಮಾರ್ ಅವರು ಪ್ರಸ್ತುತ ಮಯನ್ಮಾರ್ಗೆ ಭಾರತದ ರಾಯಭಾರಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ವಿನಯ್ ಕುಮಾರ್ 92ನೇ ಬ್ಯಾಚ್ನ IFS ಅಧಿಕಾರಿ. ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ ರಷ್ಯಾದೊಂದಿಗೆ ದೀರ್ಘಾವಧಿಯ ಮತ್ತು ವ್ಯಾಪಕ ಸಹಕಾರವನ್ನು ಹೊಂದಿರೋ ದೃಷ್ಟಿಕೋನದಿಂದ ಮುಂಬರುವ ದಿನಗಳಲ್ಲಿ ಭಾರತ ಹೆಚ್ಚಿನ ಸಶಸ್ತ್ರಗಳನ್ನ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಇವರ ನೇಮಕ ಗಣನೀಯ ಅಂತ ಹೇಳ್ಬೋದು. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2024ರ ಪ್ರಕಾರ ವಿಶ್ವದ ಅತ್ಯಂತ ಸಂತೋಷದ ದೇಶವನ್ನು ಗುರುತಿಸಿ. ಫಿನ್ಲ್ಯಾಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಯುರೋಪಿಯನ್ ದೇಶವಾದ ಫಿನ್ಲ್ಯಾಂಡ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2024ರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ. ಸತತ 7 ವರ್ಷಗಳಿಂದ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತ 126ನೇ ಸ್ಥಾನವನ್ನ ಕಾಯ್ದುಕೊಂಡಿದ್ರೆ, ನೆರೆಯ ಪಾಕಿಸ್ತಾನ 108 ಮತ್ತು ಶ್ರೀಲಂಕಾ 128ನೇ ಸ್ಥಾನವನ್ನ ಕಾಯ್ದುಕೊಂಡಿದೆ. ಇನ್ನು ಅಮೆರಿಕ, ದೊಡ್ಡಣ್ಣ ಅಂತ ಕರೆಯುವಂತ ಅಮೆರಿಕ 23ನೇ ಸ್ಥಾನವನ್ನ ಪಡೆದಿದೆ. ಭಾರತವು ಯಾವ ದೇಶದೊಂದಿಗೆ ಟೈಗರ್ ಟ್ರಯಫ್ 2024 ಎನ್ನುವ ವ್ಯಾಯಾಮವನ್ನ ಆಯೋಜಿಸಿದೆ? ಸರಿಯಾದ ಉತ್ತರ ಅಮೆರಿಕ. ಟೈಗರ್ ಟ್ರಯಫ್ 24 ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ತ್ರಿಸೇವಾ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಮಿಲಿಟರಿ ವ್ಯಾಯಾಮವಾಗಿದ್ದು 18 ಮಾರ್ಚ್ನಿಂದ 31 ಮಾರ್ಚ್ 2024ರವರೆಗೆ ನಡೆಸಲಾಗ್ತಾ ಇದೆ. ಈ ಮಿಲಿಟರಿ ವ್ಯಾಯಾಮದ ಹಾರ್ಬರ್ ಹಂತ 18ನೇ ಮಾರ್ಚ್ನಿಂದ 24ನೇ ಮಾರ್ಚ್ರವರೆಗೆ ನಿಗದಿ ಮಾಡಲಾಗಿದೆ.
ಇತ್ತೀಚೆಗೆ ಚರ್ಚೆಯಲ್ಲಿರುವ ಕೋವಿಂದ್ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಸಂಕೇತಗಳನ್ನು ನೋಡ್ಕೊಳ್ಳಿ. ಸರಿಯಾದಂತ ಉತ್ತರ ಏಕಕಾಲಿಕ ಚುನಾವಣೆಗಳು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕಾರ್ಯಸಾಧ್ಯತೆಗಳನ್ನ ಮೌಲ್ಯಮಾಪನ ಮಾಡಲು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಈ ಸಮಿತಿ ಕೋವಿಂದ್ ಅವರ ಸಮಕ್ಷಮದಲ್ಲಿ ವರದಿಯನ್ನ ಸಿದ್ಧಪಡಿಸಿ ತನ್ನ ವರದಿಯನ್ನ ಪ್ರಸ್ತುತ ದೇಶದ ಅಧ್ಯಕ್ಷೆಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸಿದೆ. ರಾಮನಾಥ್ ಕೋವಿಂದ್ ಅವರು ಭಾರತದ ರಾಜಕಾರಣಿಯಾಗಿದ್ದು ವಕೀಲರು ಕೂಡ ಆಗಿದ್ದು ನಮ್ಮ ದೇಶದ 14ನೇ ರಾಷ್ಟ್ರಪತಿಗಳಾಗಿ 2017ರಿಂದ 22ರವರೆಗೆ ಸೇವೆಯನ್ನ ಸಲ್ಲಿಸಿರ್ತಾರೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂತೋಷದ ದಿನವನ್ನು ಯಾವ ದಿನಾಂಕದಂದು ಆಚರಿಸುತ್ತೇವೆ? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಮಾರ್ಚ್ 20. ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಎನ್ನುವುದು ವಿಶ್ವಸಂಸ್ಥೆ ಪ್ರತಿ ವರ್ಷ ಮಾರ್ಚ್ 20ರಂದು ಆಚರಣೆ ಮಾಡುವಂತಹ ಜಾಗತಿಕ ಕಾರ್ಯಕ್ರಮ. ಜುಲೈ 12, 2012ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾರ್ಚ್ 20ಅನ್ನ ಅಂತಾರಾಷ್ಟ್ರೀಯ ಸಂತೋಷ ದಿನವೆಂದು ಘೋಷಿಸುವ ನಿರ್ಣಯವನ್ನ ಅಂಗೀಕಾರ ಮಾಡಿತು. ಈ ದಿನದ ಉದ್ದೇಶ ಸರಳ ಮತ್ತು ಸಂತೋಷದ ಜೀವನವನ್ನ ನಡೆಸಲು ಜನರನ್ನ ಪ್ರೋತ್ಸಾಹಿಸುವುದು. ಸೊ ಇದು ನಿಮಗೆ ಇಂಪಾರ್ಟೆಂಟ್. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆಯಲ್ಲಿ ಜುಲೈ 12, 2012ರಂದು ಈ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಮಾರ್ಚ್ 20ರಂದು ಆಚರಣೆ ಮಾಡಬೇಕು ಅನ್ನೋ ನಿರ್ಣಯವನ್ನ ಆ ದಿನದಂದು ಕೈಗೊಳ್ಳಲಾಗುತ್ತೆ. ಇತ್ತೀಚೆಗೆ ಯಾವುಂಡೆ ಘೋಷಣೆ ಚರ್ಚೆಯಲ್ಲಿತ್ತು. ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಕರೆಂಟ್ ಅಫೇರ್ಸ್ ರೀಸೆಂಟ್ ಆಗಿ ಇಂಪಾರ್ಟೆಂಟ್. ಮಲೇರಿಯಾ ರೋಗ. ಯಾವುಂಡೆ ಘೋಷಣೆಯು ಮಲೇರಿಯಾ ವಿರುದ್ಧದ ಹೋರಾಟದ ಪ್ರಮುಖ ಮೈಲಿಗಲ್ಲು ಅಂತ ಸಾಬೀತಾಗಿದೆ. ಇದರ ಅಡಿಯಲ್ಲಿ 11 ಆಫ್ರಿಕನ್ ದೇಶಗಳ ಆರೋಗ್ಯ ಮಂತ್ರಿಗಳು ಮಲೇರಿಯಾದಿಂದ ಉಂಟಾಗುವ ಸಾವುಗಳನ್ನ ಕೊನೆಗೊಳಿಸುವುದಾಗಿ ಪ್ರತಿಜ್ಞೆಯನ್ನ ಮಾಡಿರ್ತಾರೆ. ಆರೋಗ್ಯ ಮೂಲಸೌಕರ್ಯಗಳನ್ನ ಬಲಪಡಿಸುವುದು, ಸಿಬ್ಬಂದಿಯ ಸಾಮರ್ಥ್ಯವನ್ನ ವಿಸ್ತರಿಸುವುದು ಮತ್ತು ಕಾರ್ಯಕ್ರಮದ ಅನುಷ್ಠಾನವನ್ನು ಹೆಚ್ಚಿಸುವುದು ಈ ಘೋಷಣೆಯ ಪ್ರಮುಖವಾದ ಉದ್ದೇಶವಾಗಿತ್ತು. ಅಂದ ಹಾಗೆ ಯಾವುಂಡೆ ಅನ್ನೋದು ಆಫ್ರಿಕಾದ ಕ್ಯಾಮರೂನ್ನ ರಾಜಧಾನಿಯಾಗಿದೆ. ಇಲ್ಲಿ ಕಂಡುಕೊಂಡಂತಹ ಮಲೇರಿಯಾ ರೋಗದ ವಿರುದ್ಧ ಘೋಷಣೆಯಾಗಿರೋದ್ರಿಂದ ಇದನ್ನ ಯಾವುಂಡೆ ಘೋಷಣೆ ಅಂತ ಕೂಡ ಕರೆಯಲಾಗುತ್ತೆ. ಇತ್ತೀಚೆಗೆ ಪಿ.ವಿ. ನರಸಿಂಹರಾವ್ ಸ್ಮಾರಕ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ರತನ್ ಟಾಟಾ. ಟಾಟಾ ಸನ್ಸ್ನ ಮಾಜಿ ಅಧ್ಯಕ್ಷ ರತನ್ ಟಾಟಾ ಅವರು ಅತ್ಯುತ್ತಮ ಲೋಕೋಪಕಾರಿ ಕೊಡುಗೆಗಳಿಗಾಗಿ ಪ್ರತಿಷ್ಠಿತ ಪಿ.ವಿ. ನರಸಿಂಹರಾವ್ ಸ್ಮಾರಕ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಾರೆ. ಪಿ.ವಿ. ನರಸಿಂಹರಾವ್ ಸ್ಮಾರಕ ಪ್ರಶಸ್ತಿ ಭಾರತದ ಮಾಜಿ ಪ್ರಧಾನಿಯವರ ಹೆಸರನ್ನು ಇಡಲಾಗಿದೆ. ಪಿ.ವಿ. ನರಸಿಂಹರಾವ್ ಅವರು ಸಾಮಾಜಿಕ ಮತ್ತು ಮಾನವೀಯ ಕಲ್ಯಾಣಕ್ಕಾಗಿ ಮೀಸಲಾದ ಜನರಿಗೆ ಈ ಪುರಸ್ಕಾರವನ್ನ ಈ ಸ್ಮಾರಕ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದಿಷ್ಟು ದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ನ ID ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಫಾಲೋ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.